ಗೆಳೆಯರಿ ಇವತ್ ನಾವ್ ಎಲ್ಲಿ ಬಂದೀವಪ್ಪ ಅಂದ್ರ ಮತ್ತ ಚರಗ ಚೆಲ್ಲಾಕ್ ಬಂದೀವ್ರಿ ಇವತ್ತ. ನಮ್ಮ ಅಪ್ಪ ಮಂಗೆ ಆಡ್ಸಿ ಮಗ ಏನ್ ಮಾಡ್ಯಾನ ಗೊತ್ತೇನು, ಏನ್ ಕಾರ್ಬಾರ್ ಕಿಸ್ತಾನ ಏನಿಲ್ಲ. ಇಲ್ಲಿ ಬಂದ್ ಕೇಸಿಂದ ನಾವ್ರೆ ಸುಲ್ಗಾಯ್ ತಿನ್ನಾಕತ್ತೀವಿ. ಹೋಗ್ತೀನಿ ನನ್ನ ಮಗನ ಹಾಗಾಗಂಗೆಲ್ಲ ಅಂತಾರಲ್ಲ. ಇಲ್ಲ ಮನೆ ನಡಿ ನೀನ್ ಹೆಂಗ್ ಓದತ್ ನಾವ್ ಕೈಯಾಗ ಅಲ್ಲ ನೀನ ಯವ್ವ ಮಗಳ ಇವ ಮಗ ಅಲ್ಲ ಓಯ್, ಮಗ ಅಲ್ಲ ಮಂಜ ನನ್ನ ಮಗ. ನನ್ನ ಹೆಸರು ಕೆಲ್ಸಕ್ಕೆ ಹುಟ್ಟ್ಯಾನ. ನೀರ ಹೇಳವ ಹೇಳಿನಿ ಅಕ್ಕ ಯಾರೇ ಇದೇ ಅಂತ ತಿನ್ನಂದೆ ಅಂದ್ರ ನೀನು ತಗೊಂಡು ನೆಚ್ಚಿ ಹಾಕುತ್ತೇನು. ಹೋಗ ಬರ್ರಿ ಹೋಗ ನೀನ್ ಮದ್ವೆ ಆಯ್ತು ಅವನು ಬರೀ ಹೆಂಗ ಮಾಡ್ತೈತಿ ನೋಡು, ಬರ್ರಿ ಹೋಗುನು. ನೋಡ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬರೀ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ. ಸೊ ಇವತ್ತಿನ ಬ್ಲಾಗಲ್ಲಿ ಏನು ಸ್ಪೆಷಲ್ ಇತ್ತು, ಸೊ ಇರ್ತಾರೆ ಏನು ನಮ್ಮ ಮನ್ಯಾಗ ಸ್ಪೆಷಲ್ ಮಾಡಾಕತ್ತೆ ನಾನು ತೋರಿಸ್ತೇನೆ ರೀ. ಭಾಳ ಸಿಂಪಲ್ ಐತಿ, ಏನು ಅಷ್ಟೇನು ಸ್ಪೆಷಲ್ ಇಲ್ಲ, ಬಟ್ ಏನು ಮಾಡಾಕತ್ತೇನೆ ಅನ್ನೋದು ತೋರಿಸ್ತೀನಿ. ಮತ್ತು ಒಬ್ಳಿಗೆ ಏನು ಮಾಡ್ಕೊಬೇಕು ರೀ ಮನ್ಯಾಗ ಅದೇ ಇದು ಮಾಡ್ತೀನಿ ಅಂತ ಕುಂದ್ರಾಕ. ಏನಪ್ಪ ಅಂದ್ರೆ ಇವತ್ತಿನ ದಿನ ಭಾಳ ಬೇಜಾರಾಗೋ ಒಂದು ಸಂಗತಿ ಐತ್ರಿ. ಏನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಗೋಡಂಬಿ ಕಾಕ ಅಂತಂದು ಒಬ್ಬರು ಇದ್ರಿ ಅಜ್ಜ, ಅವರು ತೀರ್ಕೊಂಡ್ರಿ. ಭಾಳ ಬೇಜಾರು ಅನ್ನಿಸ್ತಿದೆ ಅದನ್ನೆಲ್ಲ ಕೇಳಿ. ನೋಡ್ರಿ ಟೈಮ್ ಅನ್ನೋದು ಏನು ನಿನ್ನೆ ಇದ್ದವ್ರು ಇವತ್ತಿಲ್ಲ ಹೆಂಗ್ರಿ. ಮೊನ್ನೆನು ಪಾಪ ಪವನ್ ಅನ್ನೋ ಹುಡುಗನು ರೀಲ್ಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಅಂತೂ ಅನಾಹುತ ಡ್ಯಾನ್ಸರ್ ಒಂದು. ಅದನ್ನು ನೋಡ್ರಿ ಪಾಪ ಆಕ್ಸಿಡೆಂಟ್ ಆಗಿ ಕಂಬಕ್ಕೆ ಹೋಗಿ ಬೀಳ್ಬೇಕಲ್ಲೇ ಪಾಪ ಅಲ್ಲೇ ಸ್ಪಾಟ್ನಾಗ ಎಲ್ಲ ಜೀವ ಹೋಗೈತ್ರಿ. ಭಾಳ ಬೇಜಾರು ಅನ್ನಿಸ್ತ್ರಿ ಇಬ್ಬರದು. ಮೊನ್ನೆ ಪವನ್ದಾಗೈತೆ ರೀ, ಆಮೇಲೆ ನಿನ್ನೆ ಗೋಡಂಬಿ ಕಾಕಂದಾಗೈತೆ ರೀ. ನಿನ್ನೆ ಅನ್ನೋಕ್ಕೂ ನಿನ್ನೆ ಆಗಿರ್ಬೋದು, ನಿನ್ನೆ ಆಗೈತ್ರಿ ಅದು ಸಾವು ಅನ್ನೋದು. ನೋಡ್ರಿ ಒಂದು ನೀರಿನ ಮೇಲಿನ ಗುಳ್ಳಿದ್ದಂಗೆ, ಯಾವಾಗ ಬರುತ್ತೋ ಏನೋ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಇರೋ ತನಕ ನಾವು ಎಲ್ಲರ ಜೊತೆ ಖುಷಿಯಿಂದ ನಗ್ತಾ ಖುಷಿನೂ ಖುಷಿಯಿಂದ ಇರೋದ ನಮ್ಗೆ ಅದೇ ಇದು ಒಂದು ಉಳಿಯೋದ್ರೆ ಲಾಸ್ಟ್ನ ಕಡೆ ತನಕನ. ಯಾಕಂದ್ರೆ ನಾಳೆ ನಾವು ಸತ್ತಾಗ ಏನು ತೊಗೊಂಡು ಹೋದೆ ಅಂದ್ರೆ ಆ ದೇವರು ನಾನು ಎಲ್ಲ ಪ್ರೀತಿ ಜನರನ್ನ ಪ್ರೀತಿನ ಗಳಿಸ್ಕೊಂಡು ಬಂದೇನೆ ಅನ್ನೋಕ್ಕಾದರೂ ಒಂದು ಇದು ಬೇಕಲ್ರಿ, ಅದು ರೀಸನ್. ಅದ್ರ ಸಂಬಂಧ ಇರೋ ತನಕ ನಾವು ಎಲ್ಲರ ಜೊತೆ ಖುಷಿಯಿಂದ ಇರೋಣ. ಆಮೇಲೆ ನೋಡ್ರಿ ಇದ್ದಾಗನ ಏನು ಮಾಡ್ತಾರೆ ಜನ ಒಂಥರ ಅವಾಯ್ಡ್ ಮಾಡ್ದಂಗೆ ಮಾಡ್ತಾರೆ. ಅಂದ್ರೆ ಕೀಳಾಗಿ ನೋಡ್ತಾರೆ, ಒಬ್ಬರ ಬಗ್ಗೆ ಮಾತಾಡೋದು, ಬೆನ್ನ ಹಿಂದೆ ನಮ್ಮ ಹಿಂದೆನ ಮಾತಾಡೋದು, ಹೀಗೆಲ್ಲ ಮಾಡ್ತಾರೆ. ಸೊ ಹಾಗೆಲ್ಲ ಮಾಡಿದರೆ ಏನು ಬರ್ತೈತ್ರಿ, ಅದು ಜೀವನದಾಗ ಇದ್ದು ನಾವು ಈ ಥರ ಮಾಡೋದಕ್ಕಿಂತ ನಾವು ಖುಷಿಯಿಂದ ಎಲ್ಲರ ಜೊತೆ ಖುಷಿಯಿಂದ ಇರೋದ ಒಂದು ಇದ್ರೆ. ಯಾಕಂದ್ರೆ ಈಗಿನ ದಿನದಾಗ ನೋಡ್ರಿ ಸಾವು ಅನ್ನೋದು ಯಾವ ಥರ ಬರ್ತೈತೆ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಅದ್ರ ಸಂಬಂಧ ಇರೋ ತನಕ ಖುಷಿಯಿಂದ ಇರೋಣ್ರೆ. ಸೊ ಬರ್ರಿ ನಾನು ಇಫ್ತಾರಿಗೆ ಏನು ಮಾಡಾಗುತ್ತೆ ನಾನು ತೋರಿಸ್ತೀನಿ. ಇದೇನಪ್ಪ ಅಂದ್ರೆ ಉಪ್ಪಿಟ್ಟು ಮಾಡಾಕತ್ತೈತ್ರಿ ನಾನು. ನಮ್ಮ ಸ್ಪೆಷಲ್ ನಮ್ಮದು ಇಫ್ತಾರಿಗೆ ಸ್ಪೆಷಲ್ ಏನು ರವಾದ ಉಪ್ಪಿಟ್ಟು ಮಾಡಾಕತ್ತೇನೆ ರೀ. ಏನು ಜಾಸ್ತಿ ಏನೂ ಇಲ್ಲ ಸ್ಪೆಷಲ್ ಅನ್ನೋಕೆ. ಸೊ ಹಾಗೆ ಹೇಳಿದೆ, ಮತ್ತು ಇದ್ರೆ ನಾವು ಏನಾದರೂ ಮಾಡ್ಕೊಬೋದು ರೀ. ಬಟ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ ರೀ ಫ್ರೆಂಡ್ಸ. ಇದ್ದಿದ್ರಾಗ ಖುಷಿಯಿಂದ ಹಂಚ್ಕೊಂಡು ತಿನ್ನೋದೇ ಜೀವನ ಅಲ್ರಿ. ಸೊ ಅದ್ರ ಸಂಬಂಧ ಈಗ ನಾನಂತೂ ಉಪ್ಪಿಟ್ಟು ಮಾಡಾಕತ್ತೀನಿ. ನೋಡ್ರಿ ಎಲ್ಲ ಇದು ಮಾಡೀನಿ. ಆಮೇಲೆ ಸಕ್ಕರೆ ಒಂದು ಹಾಕ್ಬಿಟ್ರೆ ಮುಗೀತ್ರಿ ಇದ್ರದ್ದು ಕೆಲಸ. ಮತ್ತು ಕೆಲಸನ ಜಲ್ದಿ ಆಗ್ಯಾವ್ರಿ ಇವತ್ತು. ಯಾಕಂದ್ರೆ ಸ್ವಲ್ಪ ರಜಾ ಇತ್ತಂದ್ರೆ ಕೆಲಸನ ಫಟಾಫಟ್ ಮುಗಿಸ್ಕೊಂಡ. ಈಗ ಆಮೇಲೆ ಅಡುಗೆ ಒಂದು ಮಾಡ್ಬೇಕು. ನಾನು ಅಡುಗೆ ಏನು ಮಾಡ್ಬೇಕನ್ನೋದು ಯೋಚನೆ ಮಾಡ್ತೀನಿ ರೀ. ಯಾಕಂದರೆ ಇನ್ನೂ ಡಿಸೈಡ್ ಮಾಡಿಲ್ಲ ಏನು ಮಾಡ್ಬೇಕನ್ನೋದು. ಈಗ ಚಹಾ ಒಂದು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರೆ ಅದು ಒಂಚೂರು ಮಾಡ್ಕೊಳಕತ್ತೀನಿ ರೀ. ಹೋಗಂಗಿಲ್ಲ, ಬಟ್ ಆದರೂ ಭಯಾಕತ್ತಿದ್ರು ಮನ್ಯಾಗ ಏನಾರು ಮಾಡ್ಕೊತೀನ ಅಂತಂದು. ಅದ್ರ ಸಂಬಂಧ ಬೇಸರ್ಲಿಂತ್ರ ಇದನ್ನು ನಾನು ಇಫ್ತಾರಿಗೆ ಇದು ಅಡುಗೆ ಇದು ಉಪ್ಪಿಟ್ಟು ಮಾಡ್ಕೊಳಕತ್ತೀನಿ ರೀಪ್ಪ. ನಾನು ಬರೀ ಜಾಸ್ತಿ ಏನಪ್ಪ ಅಂದ್ರೆ ಉಪ್ಪು ತಿಂದು ರೋಜಾ ಬಿಡೋದು ಜಾಸ್ತಿ ರೀ. ನಾನು ಅದು ಇದು ತಿನ್ನೋದಂತೂ ಒಟ್ಟ ಇಲ್ಲರಿ. ಅದಕ್ಕೆ ಭಯ ಆಗತ್ತಿದ್ರಿ ಮನ್ಯಾಗ ಬೈಸ್ಕೊಂಡು ಈಗ ಉಪ್ಪಿಟ್ಟು ಮಾಡಕ್ಕೆ ನಿಂತೇನೆ ರೀ. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ,
ಪವನ್ಗೆ ಆಮೇಲೆ ಗುಡಂಬಿ ಕಾಕಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಎಲ್ಲರೂ ಬೇಡ್ಕೊಡ್ರಿ ಫ್ರೆಂಡ್ಸ್. ನಾನು ಕೂಡ ಬೇಡ್ಕೊತೀನಿ. ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು ಇರೋ ತನಕ ಎಲ್ರೂ ನಗಿಸ್ತಾ ಇದ್ರು ಅವರು. ಸೊ ಅವ್ರ ಕಾಮಿಡಿ ಎಲ್ಲ ಭಾಳ ಚಲೋ ಅದಾವ್ರಿ. ನೋಡಾಕನ ಒಂದಿದು ಖುಷಿ ಅನ್ನಿಸ್ತೈತ್ರಿ. ಯಾಕಂದ್ರೆ ಸೊ ಇಷ್ಟು ವಯಸ್ಸಿನಾಗ ಅವರು ಎಲ್ರೂ ನಗಿಸ್ತಾ ವಿಡಿಯೋಸ್ ಮಾಡ್ತಿದ್ರಲ್ರಿ ಗೋಡಂಬಿ ಕಾಕ. ಅದ್ರ ಗ್ರೇಟ್ ರೀ ಫ್ರೆಂಡ್ಸ. ಏನು ಆರಾಮಿರ್ಲಿಲ್ಲ ಅಂದ್ರಪ್ಪ, ಆರಾಮಿಲ್ದನ ಏನು ಹಂಗೆ ರೀ ಸಾವು ಅನ್ನೋದು. ಈಗ ನಾವು ಒಂದು ತಾಸಿಗಿದ್ರೆ ಇನ್ನೊಂದು ತಾಸಿಗೆ ನಾವು ಭೂಮಿ ಮೇಲೆ ಇರಂಗಿಲ್ಲ ರೀ. ಆ ದೇವರು ನಮ್ಗೆ ಸಾವು ಹಾಕಿದ್ರೆ ಯಾವಾಗ ಬೇಕು ಯಾವಾಗ ಕರ್ಕೊಂತಾನೆ ಅವಾಗ ಹೋಗ್ಲೇಬೇಕು ರೀ. ಸೊ ಎಲ್ಲರೂ ಕೇಳ್ಕೊಟ್ರಿ ಫ್ರೆಂಡ್ಸ ಪವನ್ಗೆ ಹಂಗಾಗಿ ಗೋಡಂಬಿ ಕಾಕಾಗ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತಂದು. ಯಾಕಂದ್ರೆ ನಿಮ್ಗಳ ಒಂದು ಇದ್ರದಿಂದ ಒಂದು ಬೇಡಿಕೆಯಿಂದ ಆದರೂ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಎಲ್ರಿಗೂ ನೋಡು, ನಾನು ಏನು ಗಳಿಸ್ಕೊಂಡು ಬರಲಿಲ್ಲ ಅಂದ್ರೂ ನನ್ನ ಪ್ರೀತಿ ಜನತೆಯ ಕರ್ನಾಟಕ ಜನತೆ ಪ್ರೀತಿ ಆದರೂ ನಾವು ಗಳಿಸ್ಕೊಂಡು ಬಂದಿದ್ದೀವಿ ಅನ್ನೋದು ಅವ್ರಿಗೂ ಒಂದು ಆತ್ಮಕ್ಕೆ ಅನಿಸ್ತೈತ್ರಿ. ಅಲ್ಲಿಂದ ನೋಡ್ತಿರ್ತಾರೆ ನಮಗೂ ಬಟ್ ಅವ್ರಿಗೂ ಅನಿಸ್ತೈತ್ರಿ. ನಂತರ ಉಪ್ಪಿಟ್ಟು ಕುದಿಯಾಕತ್ತೈತ್ರಿ ನೀರು ತೋರಿಸ್ತೀನಿ ಬರ್ರಿ. ನೋಡ್ರಿಲ್ಲೇ ಕುದಿಯೋ ಹೊಡ್ತಾ ನೋಡ್ರಿಲ್ಲೇ ಉಪ್ಪಿಟ್ಟಿಂದ ನೀರು ಕುದಿಯೋ ಹೊಡ್ತಾ ನೋಡ್ರಿಲ್ಲೇ. ಅರ್ಧ ಕಿಲೋದು ಏನೋ ತರಿಸಿದ್ದಾರೆ, ಅದಕ್ಕೆ ಬಿಟ್ಟು ವ್ಯಾಸರ್ಲಿಂತ್ರ. ಈಗ ನೋಡ್ರಿ ರವೆ ಹಾಕ್ಕೊಂಡಾಗತ್ತೇನೆ. ನೋಡ್ರಿ ಮಸ್ತಾಗಿ ಉಪ್ಪಿಟ್ಟು ರೆಡಿ ಆಯ್ತು. ಇಫ್ತಾರಿಗೆ ಒಂಚೂರು ಕಮ್ಮಿ ಬೀಳುತ್ತಾ. ನೋಡ್ರಿ ನಮ್ದು ಉಪ್ಪಿಟ್ಟು ಹಂಗಾಗೈತಿ, ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಫ್ರೆಂಡ್ಸ. ಸೊ ಫೈನಲ್ ಆಗಿ ನಮ್ದು ಉಪ್ಪಿಟ್ಟು ರೆಡಿ ಆಯಿತು. ನಮ್ದು ಇವತ್ತಿಂದ ರೋಜಾದ ಇಫ್ತಾರಿಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟು ರೆಡಿ ರೀ. ಹೆಂಗಾಗಿತ್ತು ನೋಡ್ರಿ. ಈಗ ಮುಚ್ಚಿ ಒಂಚೂರು ಹಳ್ಳ ಹಾಕ್ಬಿಡ್ತೇನೆ ರೀ. ಒಂದು 2 ನಿಮಿಷ ಲೋ ಫ್ಲೇಮ್ದಾಗ ಹಾಕ್ತೇನೆ. ಈಗ ನೋಡ್ರಿಪ್ಪ ನಾನು ಉಪ್ಪಿಟ್ಟು ಹಾಕ್ಕೊತೀನಿ. ವಾವ್, ಸೂಪರ್ ಆದ ಉಪ್ಪಿಟ್ಟು ರೆಡಿ ಆಯ್ತು ರೀ ಫ್ರೆಂಡ್ಸ. ಹೆಂಗೆ ಅನ್ನಿಸ್ತು ಒಂದು ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಫ್ರೆಂಡ್ಸ. ಮತ್ತು ನಾನು ಇವತ್ತಿನ ಈ ವಿಡಿಯೋ ಎಂಡ್ ಮಾಡಾಕತ್ತೀನಿ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹೊಸದಾಗೆಲ್ಲ ಯಾರು ನನ್ನ ಚಾನಲ್ ನೋಡಕತ್ತೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಇಲ್ಲಿ ತನಕ ಟೇಕ್ ಕೇರ್, ಬಾಯ್.